ಬಾಡಿಗಾರ್ಡ್ ಆಯ್ತು. ಶ್ವಾನಪಡೆ ಕೊರೋನಾ ವಾರೀಗ 96% ನಿಖರ ಬೇಟೆ. ಕೊರೋನಾ ಯುದ್ಧಕ್ಕಿಳಿದ ಶ್ವಾನ. 8 ಶ್ವಾನಗಳ ಕೊರೋನಾ ಯುದ್ಧ. 3 ವಾರಗಳ ಟ್ರೈನಿಂಗ್ ಹೇಗಿತ್ತು? ಬೇರೆ ಟೆಸ್ಟ್ಗಿಂತಲೂ ವೇಗವಾಗಿ ಸೋಂಕನ್ನ ಪತ್ತೆ ಹಚ್ಚತ್ತೆ ನಾಯಿಗಳು. ಕೊರೋನಾ ಕಡಿವಾಣಕ್ಕೆ ಶ್ವಾನಪಡೆ ಯಾವ ರೀತಿಯಾಗಿ ಸಜ್ಜಾಗಿದೆ ಗೊತ್ತಾ? ಇದೇ ಹೊತ್ತಿನ ಫೋಕಸ್ 18 ಕೊರೋನಾ ಹಂಟರ್ಸ್. ನಾನು ನವಿತಾ ಜೈನ್. ಸೇನೆ ಆಯ್ತು, ಬಾಡಿಗಾರ್ಡ್ ಆಯ್ತು, ಶ್ವಾನಪಡೆ ಕೊರೋನಾ ವಾರ್. 96% ನಿಖರ ಬೇಟೆ. ಕೊರೋನಾ ಯುದ್ಧಕ್ಕಿಳಿದ ಶ್ವಾನ. 8 ಶ್ವಾನಗಳ ಕೊರೋನಾ ಯುದ್ಧ. 3 ವಾರಗಳ ಟ್ರೈನಿಂಗ್ ಹೇಗಿತ್ತು? ನಾಯಿಗಳು ಮನುಷ್ಯನ ಅತ್ಯಂತ ಆತ್ಮೀಯ ಖಾಸ ಪ್ರಾಣಿ. ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ. ಅದು ಯಾವ ಮಟ್ಟಿಗೆ ನಿಯತ್ತು ಅಂದ್ರೆ ತಮ್ಮ ಪ್ರಾಣ ಕೊಟ್ಟಾದ್ರೂ ತಮ್ಮ ಒಡೆಯನ ಪ್ರಾಣ ಕಾಪಾಡ್ತವೆ. ಇಂತಹ ಶ್ವಾನಗಳು ಸೇನೆಯಲ್ಲೂ ಕೂಡ ತಮ್ಮ ಪರಾಕ್ರಮ ತೋರಿಸ್ತವೆ. ಸೈನಿಕರಿಗೆ ಬೆಂಗಾವಲಾಗಿ ನಿಲ್ತವೆ. ಯುದ್ಧದ ಸಮಯದಲ್ಲಿ ಶ್ವಾನಗಳ ಪಾತ್ರವೂ ತುಂಬಾ ಮುಖ್ಯವಾಗಿರುತ್ತೆ. ಬಾಂಬ್ ಸ್ಫೋಟವಾದಾಗ, ಉಗ್ರ ದಾಳಿಯಾದಾಗ ಅಲ್ಲೆಲ್ಲ ಶ್ವಾನಪಡೆ ಸದಾ ಮುಂದಿರುತ್ತೆ. ದೇಶಕ್ಕೆ ನಾಯಿಗಳ ಸೇವೆ ತುಂಬಾ ಅತ್ಯಮೂಲ್ಯವಾದದ್ದು. ಬಾಡಿಗಾರ್ಡ್ ಆಗಿಯೂ ನಾಯಿಗಳು ತಮ್ಮ ಕೆಲಸವನ್ನ ನಿಯತ್ತಾಗಿ ಮಾಡುತ್ತವೆ. ಶತ್ರುಗಳನ್ನು ಬೇಟೆಯಾಡೋದ್ರಲ್ಲಿ ಸಖತ್ತು ಚುರುಕಾಗಿರೋ ನಾಯಿಗಳು ಈಗ ಹೊಸ ರಣಬೇಟೆಗೆ ಫೀಲ್ಡ್ಗೆ ಇಳಿದಿವೆ. ಮತ್ತೊಂದು ಮಹತ್ತರ ಜವಾಬ್ದಾರಿಯನ್ನು ಹೊತ್ತಿವೆ. ಅದುವೇ ಕೊರೋನಾ ರಣಬೇಟೆ. ಸೇನೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸೋ ಬಾಡಿಗಾರ್ಡ್ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವ ಶ್ವಾನಗಳು ಈಗ ಕೊರೋನಾ ವಾರ್ಗೆ ಇಳಿದಿವೆ. ಬರೋಬ್ಬರಿ 96% ನಿಖರ ಬೇಟೆ ಮಾಡುವ ನಾಯಿಗಳು ಈಗ ಕೊರೋನಾ ಯುದ್ಧಕ್ಕೆ ಸಜ್ಜಾಗಿವೆ. ಒಂದಲ್ಲ ಎರಡಲ್ಲ 8 ಶ್ವಾನಗಳ ಕೊರೋನಾ ಯುದ್ಧ ಯಾವ ರೀತಿ ಇತ್ತು, ಅವುಗಳ 3 ವಾರಗಳ ಟ್ರೈನಿಂಗ್ ಯಾವ ರೀತಿ ಇತ್ತು ಅನ್ನೋದೇ ರೋಚಕವಾಗಿದೆ. ಶ್ವಾನಗಳು ಯಾವೆಲ್ಲ ರೀತಿಯಲ್ಲಿ ಕೊರೋನಾ ಸಂಹಾರ ಮಾಡ್ತಿವೆ, ಎಷ್ಟು ಫಾಸ್ಟ್ ಆಗಿ ಕೊರೋನಾವನ್ನ ಕಂಡು ಹಿಡಿಯುತ್ತವೆ, ಇವೆಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುನ್ನ ಒಮ್ಮೆ ದೇಶದಲ್ಲಿ, ರಾಜ್ಯದಲ್ಲಿ ಕೊರೋನಾ ಕರಾಳತೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆನೂ ಕಣ್ಣು ಹಾಯಿಸೋಣ. ದೇಶದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಹಾವಳಿ ಆರ್ಭಟ ಮಿತಿ ಮೀರ್ತಾನೆ ಇದೆ. ಕೊರೋನಾ ಸೋಂಕಿನ ಸುನಾಮಿಗೆ ಇಡೀ ದೇಶವೇ ತತ್ತರಿಸಿ ಹೋಗಿದೆ. 1,47,00,000ಕ್ಕೂ ಹೆಚ್ಚು ಕೊರೋನಾ ಕೇಸ್ಗಳು ದಾಖಲಾಗಿವೆ. 1,77,000ಕ್ಕೂ ಹೆಚ್ಚು ಜನ ಕೊರೋನಾದಿಂದ ಉಸಿರು ಚೆಲ್ಲಿ ಸಾವನ್ನಪ್ಪಿದ್ದಾರೆ. ಭಾನುವಾರ ಒಂದೇ ದಿನ ದೇಶದಲ್ಲಿ 24 ಗಂಟೆಯಲ್ಲಿ ಕಿಲ್ಲರ್ ಕೊರೋನಾ ರುದ್ರ ನರ್ತನ ಮಾಡಿದೆ. ಒಂದೇ ದಿನ 1,501 ಜನ ಕೊರೋನಾಗೆ ಬಲಿಯಾಗಿದ್ದಾರೆ. ಒಂದೇ ದಿನಕ್ಕೆ 2,61,500 ಕೇಸ್ಗಳು ಪತ್ತೆಯಾಗಿವೆ. ಕರ್ನಾಟಕ, ಮಹಾರಾಷ್ಟ್ರ, ದೆಹಲಿ, ಛತ್ತೀಸ್ಗಢ, ಯುಪಿ ಈ 5 ರಾಜ್ಯಗಳಲ್ಲಿ ಕೊರೋನಾ ರಣಾರ್ಭಟ ಮಿತಿ ಮೀರ್ತಾ ಇದೆ. ದಿನವೊಂದಕ್ಕೆ ಮಹಾರಾಷ್ಟ್ರದಲ್ಲಿ 60,000ಕ್ಕೂ ಹೆಚ್ಚು ಜನ ಕೊರೋನಾದಿಂದ ಬಳಲುತ್ತಿದ್ದಾರೆ. ದೆಹಲಿಯಲ್ಲಿ ಹತ್ರ 25,000 ಕೇಸ್ಗಳು ದಿನಕ್ಕೆ ದಾಖಲಾಗ್ತಿವೆ. ಕರ್ನಾಟಕದಲ್ಲಿ 17,000ಕ್ಕೂ ಮೀರಿ ಪ್ರಕರಣಗಳು ಪತ್ತೆಯಾಗ್ತಿವೆ. ಕಳೆದ ಒಂದೇ ವಾರದಲ್ಲಿ ದೇಶದಲ್ಲಿ ಬರೋಬ್ಬರಿ 12 ಲಕ್ಷ ಕೇಸ್ಗಳು ದಾಖಲಾಗಿವೆ. ಇನ್ನೊಂದು ಕಡೆ ರಾಜ್ಯದಲ್ಲಂತೂ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಭಾನುವಾರ ಒಂದೇ ದಿನ 17,400ಕ್ಕೂ ಹೆಚ್ಚು ಕೇಸ್ಗಳು ಪತ್ತೆಯಾಗಿವೆ. 80 ಜನ ಸಾವನ್ನಪ್ಪಿದ್ದಾರೆ. ಸರಾಸರಿ ಗಂಟೆಗೆ 3 ಸಾವುಗಳು ಸಂಭವಿಸುತ್ತಿವೆ. ಬೆಂಗಳೂರಂತೂ ಕೊರೋನಾ ಮೃತ್ಯುಕೂಪವಾಗಿ ಬದಲಾಗ್ತಿದೆ. ಕಳೆದ ವರ್ಷಕ್ಕಿಂತಲೂ ಭೀಕರ ಪರಿಸ್ಥಿತಿ ಎದುರಾಗಿದೆ. ನಗರದಲ್ಲಿ ಪ್ರತಿ ಗಂಟೆಗೆ ಸರಾಸರಿ 1 ಸಾವು ಸಂಭವಿಸಿದ್ರೆ ಪ್ರತಿ ನಿಮಿಷಕ್ಕೆ ಸರಾಸರಿ 7 ಕೇಸ್ಗಳು ದಾಖಲಾಗ್ತಿವೆ. ಈ ನಡುವೆ ಸಿಲಿಕಾನ್ ಸಿಟಿಯ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಮಸ್ಯೆ ಉಲ್ಬಣವಾಗಿದೆ.
ದಿನಕ್ಕೆ ಬೇಕಾಗಿರೋದು 300 ಟನ್ ಆಮ್ಲಜನಕ, ಆದರೆ ಸಿಗ್ತಾ ಇರೋದು ಕೇವಲ 100 ಟನ್ ಆಕ್ಸಿಜನ್ ಮಾತ್ರ. ಇನ್ನೊಂದು ಕಡೆ ಆಕ್ಸಿಜನ್ ಸಪ್ಲೈ ಮಾಡೋರು ಕೂಡ ಕೈಚೆಲ್ಲಿ ಕುಳಿತಿದ್ದಾರೆ. ನಿಗದಿಗಿಂತ ಜಾಸ್ತಿ ಉತ್ಪಾದನೆ ಮಾಡೋಕೆ ಆಗ್ತಿಲ್ಲ. ಕೇವಲ ನಮ್ಮ ದೇಶ ಮಾತ್ರ ಅಲ್ಲ, ಜಗತ್ತಿನ ಹಲವು ದೇಶಗಳಲ್ಲಿ ಕೊರೋನಾ ರಣಕೈಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಈ ಮಹಾಮಾರಿಯನ್ನ ಕಟ್ಟಿಹಾಕಲು ಭಾರತ ಸೇರಿದಂತೆ ಜಗತ್ತಿನ ಹಲವು ದೇಶಗಳು ಟೊಂಕ ಕಟ್ಟಿ ನಿಂತಿವೆ. ಅದಕ್ಕಾಗಿಯೇ ಹೊಸ ಮಾರ್ಗವೊಂದನ್ನು ಕಂಡುಕೊಂಡಿವೆ. ಅದುವೇ ಶ್ವಾನ ಸೇನೆಯನ್ನ ಕೊರೋನಾ ವಿರುದ್ಧದ ಸಮರಕ್ಕೆ ಇಳಿಸಿವೆ. ಕೊರೋನಾ ಸೋಂಕನ್ನ ಪತ್ತೆ ಹಚ್ಚಲು ನಾಯಿಗಳು ಬೇಟೆಗೆ ಇಳಿದಿವೆ. ಕೊರೋನಾ ಸೋಂಕು ಪತ್ತೆ ಹಚ್ಚಲು ಶ್ವಾನ ಬಳಕೆ. ಕೊರೋನಾ ವೈರಸ್ ಸೋಂಕು ಪತ್ತೆಗೆ ಹಲವು ಪರೀಕ್ಷೆಗಳಿವೆ. ರ್ಯಾಪಿಡ್ ಟೆಸ್ಟ್, ಆಂಟಿಜೆನ್ ಟೆಸ್ಟ್, RT-PCR, ಸಿರಿಯಾಲಜಿಕ್ ಟೆಸ್ಟಿಂಗ್, ಹೀಗೆ ನಾನಾ ವಿಧದ ಪರೀಕ್ಷೆಗಳಿವೆ. ಆದ್ರೆ ಈಗ ಇದಕ್ಕೊಂದು ಆಡ್ ಆನ್, ಅಂದ್ರೆ ನಾಯಿಗಳನ್ನ ಬಳಸಿ ಕೊರೋನಾ ಸೋಂಕನ್ನ ಪತ್ತೆ ಹಚ್ಚೋಕೆ ಹೊರಟಿದ್ದಾರೆ ವಿಜ್ಞಾನಿಗಳು. ಎಂಥದ್ದೇ ವಾಸನೆ ಇದ್ರೂ ಶ್ವಾನಗಳು ಕಂಡುಹಿಡಿಯುತ್ತವೆ. ಕಳೆದ ವರ್ಷದಿಂದಲೂ ಈ ಬಗ್ಗೆ ಸಂಶೋಧನೆಗಳು, ಪರೀಕ್ಷೆಗಳು ನಡೀತಾನೆ ಇವೆ. ಈ ಹಿಂದೆ ಮಲೇರಿಯಾ ರೋಗವನ್ನು ನಾಯಿಗಳು ತಮ್ಮ ಸಾಮರ್ಥ್ಯದಲ್ಲೇ ಪತ್ತೆ ಹಚ್ಚಿದ್ವು. ಪ್ರತಿ ರೋಗವೂ ಒಂದು ವಿಶಿಷ್ಟವಾದ ವಾಸನೆಯನ್ನು ಹೊಂದಿರುತ್ತೆ. ಹಾಗಾಗಿ ನಾಯಿಗಳು ಕೊರೋನಾವನ್ನ ಸುಲಭವಾಗಿ ಪತ್ತೆ ಹಚ್ಚಬಲ್ಲವು ಅನ್ನೋದು ವಿಜ್ಞಾನಿಗಳ ನಂಬಿಕೆ. ಅದರಲ್ಲಿ ಶ್ವಾನಗಳು ಸಕ್ಸಸ್ ಕೂಡ ಆಗಿವೆ. ನಾಯಿಗಳು 96% ನಿಖರವಾಗಿ ಕೊರೋನಾ ಸೋಂಕನ್ನ ಪತ್ತೆ ಹಚ್ಚಬಲ್ಲವು. ಅದು ಕೂಡ ಬೇರೆ ಟೆಸ್ಟ್ಗಳಿಗಿಂತಲೂ ವೇಗವಾಗಿ. ಕೇವಲ ಕೆಲವು ಸೆಕೆಂಡುಗಳಲ್ಲಿಯೇ ಕೊರೋನಾ ಸೋಂಕು ಇದೆಯೋ ಇಲ್ಲವೋ ಅನ್ನೋದನ್ನ ನಾಯಿಗಳು ಗ್ರಹಿಕೆಯ ಮೂಲಕವೇ ಕಂಡುಹಿಡಿಯುತ್ತವೆ. ಶ್ವಾನಗಳು ಕೊರೋನಾ ಸೋಂಕನ್ನ ಹೇಗೆ ಪತ್ತೆ ಹಚ್ಚುತ್ತಿವೆ ಗೊತ್ತಾ? ಅಮೆರಿಕದ ಪೆನ್ಸಿಲ್ವೇನಿಯಾ ವಿವಿಯ ಪಶು ಔಷಧ ಶಾಲೆಯ ತಜ್ಞರ ತಂಡವೊಂದು ಈ ಕುರಿತು ಸುದೀರ್ಘ ಅಧ್ಯಯನ ನಡೆಸಿ ಫ್ಲೋಸ್ 1 ಎಂಬ ಮ್ಯಾಗಜಿನ್ ಅನ್ನ ಪ್ರಕಟಿಸಿದೆ. ಲ್ಯಾಬ್ರಡಾರ್ ಮತ್ತು ಬೆಲ್ಜಿಯಂ ತಳಿಯ ಶ್ವಾನಗಳನ್ನ ಕೊರೋನಾ ಸೋಂಕನ್ನ ಪತ್ತೆ ಹಚ್ಚಲು ಬಳಸಿಕೊಳ್ಳಲಾಗ್ತಿದೆ. ಇದು ತುಂಬಾ ಡಿಫರೆಂಟ್ ಆಗಿ ಕೊರೋನಾ ಸೋಂಕನ್ನ ಪತ್ತೆ ಹಚ್ಚುತ್ತಿವೆ. ಕಳೆದ ವರ್ಷ ಉಗುಳು ರೋಗಿಗಳ ರಕ್ತ ಮಾದರಿ, ಯೂರಿನ್ ಸ್ಯಾಂಪಲ್ ಅನ್ನ ನಾಯಿಗಳ ಮುಂದಿಟ್ಟು ಪರೀಕ್ಷೆ ಮಾಡಿಸಲಾಗ್ತಿತ್ತು. ಆದರೆ ಈ ಬಾರಿ ಹೊಸ ಮಾದರಿಯ ಸಂಶೋಧನೆಗೆ ಕೈ ಹಾಕಿದೆ ಅಮೆರಿಕದ ವಿಶ್ವವಿದ್ಯಾಲಯ. ಅದುವೇ ಕೋವಿಡ್ ಸೋಂಕಿತರ ಟಿ ಶರ್ಟ್ ಮೂಸಿ ನಾಯಿಗಳು ಕೊರೋನಾ ಸೋಂಕನ್ನ ಪತ್ತೆ ಹಚ್ಚುತ್ತಿವೆ. ಕೋವಿಡ್ ಇಲ್ಲದವರ ಟಿ ಶರ್ಟ್ ನೀಡಿದಾಗ ನೆಗೆಟಿವ್ ಚಿಹ್ನೆ ತೋರಿಸಿವೆ. ಕೋವಿಡ್ ಸೋಂಕಿತರು ಹಾಗೂ ಕೋವಿಡ್ ಸೋಂಕಿತರಲ್ಲದವರನ್ನ ಈ ಮೂಲಕ ನಾಯಿಗಳು ಪತ್ತೆ ಹಚ್ಚಿವೆ. ಸೋಂಕಿನ ವಾಸನೆಯನ್ನ ಪತ್ತೆ ಹಚ್ಚಲು ನಾಯಿಗಳು ನಿರ್ದಿಷ್ಟವಾಗಿರಬೇಕು. ಪುರುಷರ ವಾಸನೆಯೇ ಬೇರೆ ರೀತಿ ಇರುತ್ತೆ, ಮಹಿಳೆಯರ ಸೋಂಕಿನ ವಾಸನೆಯೇ ಬೇರೆ ರೀತಿ ಇರುತ್ತೆ. ವಯಸ್ಕರು ಮತ್ತು ಮಕ್ಕಳ ವಾಸನೆ ಹಾಗೂ ಬೇರೆ ಬೇರೆ ಭೌಗೋಳಿಕ ಪ್ರದೇಶದ ಜನರ ವಾಸನೆಯು ಬೇರೆ ಬೇರೆ ರೀತಿಯಾಗಿರುತ್ತೆ. ಇವೆಲ್ಲವನ್ನ ನಾಯಿಗಳು ನಿರ್ದಿಷ್ಟವಾಗಿ ಗುರುತಿಸಬೇಕಾಗುತ್ತೆ. ಅದಕ್ಕೆ ತಕ್ಕಂತೆ ಅವುಗಳಿಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತೆ. ನಾಯಿಗಳು ವಾಸನೆಯನ್ನ ಗ್ರಹಿಸಬಲ್ಲವು, ಆದ್ರೆ ಇದಕ್ಕೆ ತರಬೇತಿ ಅತ್ಯಗತ್ಯ. ನಾಯಿಗಳಿಗೆ ಟ್ರೈನಿಂಗ್ ಕೊಡುವಾಗ ತುಂಬಾ ಕಾಳಜಿಯಿಂದ ನೋಡಿಕೊಳ್ಳಬೇಕಾಗುತ್ತೆ. ಹಾಗೆ ನಾಯಿಗಳಿಗೆ ಟೆಸ್ಟ್ ಮಾಡೋಕೆ ಬೇರೆ ಬೇರೆ ಸ್ಯಾಂಪಲ್ಗಳನ್ನು ನೀಡಬೇಕಾಗುತ್ತೆ. 100 ಅಥವಾ ಅದಕ್ಕೂ ಹೆಚ್ಚು ಸ್ಯಾಂಪಲ್ಗಳನ್ನ ಸಂಗ್ರಹಿಸಿ ನಾಯಿಗಳಿಗೆ ಟ್ರೈನಿಂಗ್ ನೀಡಲಾಗುತ್ತೆ. ಆಗ ನಾಯಿಗಳಿಗೆ ಸ್ಯಾಂಪಲ್ಗಳ ಸೂಕ್ಷ್ಮತೆ ಅರ್ಥವಾಗುತ್ತೆ. ವರ್ಕಿಂಗ್ ಡಾಗ್ ಸೆಂಟರ್ ಮೂಲಕ ವೈದ್ಯಕೀಯ ಪತ್ತೆ ನಾಯಿಗಳಿಗೆ ಮತ್ತಷ್ಟು ತರಬೇತಿ ನೀಡಲಾಯಿತು. ಈ ಹಿಂದೆ ಈ ನಾಯಿಗಳು ಅಂಡಾಶಯದ ಕ್ಯಾನ್ಸರ್ ಅನ್ನ ಕಂಡುಹಿಡಿದಿದ್ವು. ಪೆರಲ್ಮನ್ ಇಯಾನ್ ಫ್ರಾಂಕ್ ಮತ್ತು ಫಿಲಿಡೆಲ್ಫಿಯಾದ ಮಕ್ಕಳ ಆಸ್ಪತ್ರೆಯ ಆಡ್ರೆ ಒಡೋಮ್ ಜಾನ್ ವಯಸ್ಕ ಮತ್ತು ಮಕ್ಕಳಿಂದ SARS-CoV-2 ಸ್ಯಾಂಪಲ್ಗಳನ್ನು ಒದಗಿಸಿದ್ರು. ಜೊತೆಗೆ ಟೆಸ್ಟ್ನಲ್ಲಿನ ಕೊರೋನಾ ನೆಗೆಟಿವ್ ಬಂದಿದ್ದ ಸ್ಯಾಂಪಲ್ಗಳನ್ನು ಕೂಡ ಶ್ವಾನಗಳಿಗೆ ನೀಡಲಾಗಿತ್ತು. 8 ಲ್ಯಾಬ್ರಡಾರ್ ರಿಟ್ರೇವರ್ ಮತ್ತು ಈ ಮೊದಲು ವೈದ್ಯಕೀಯ ಪತ್ತೆ ಪರೀಕ್ಷೆಯನ್ನ ಮಾಡಿದ ಬೆಲ್ಜಿಯಂ ಮಾಲಿನೋಯಿಸ್ ತಳಿಯನ್ನ ಅಧ್ಯಯನದಲ್ಲಿ ಬಳಸಿಕೊಳ್ಳಲಾಗಿದೆ. ನಾಯಿಗಳಿಗೆ ತರಬೇತಿ ನೀಡುವುದು ಅಂದ್ರೆ ಅಷ್ಟೊಂದು ಸುಲಭದ ಮಾತಲ್ಲ. ಹಾಗಾಗಿ ಅವುಗಳಿಗೆ 3 ವಾರಗಳ ಕಾಲ ಹಂತ ಹಂತವಾಗಿ ಟ್ರೈನಿಂಗ್ ನೀಡಲಾಗಿದೆ. ಮೊದಲನೇದಾಗಿ ಸಂಶೋಧಕರು ಒಂದು ವಿಶಿಷ್ಟವಾದ ಪರಿಮಳವನ್ನ ಗುರುತಿಸುವುದಕ್ಕೆ ಶ್ವಾನಗಳಿಗೆ ನೀಡಿದ್ದರು. ಇದನ್ನ ಸಂಯುಕ್ತ ಸಂಶ್ಲೇಷಿತ ವಸ್ತು ಅಂತ ಕರೀತಾರೆ. ಅದಕ್ಕಾಗಿ ವಿಜ್ಞಾನಿಗಳು ಪರಿಮಳ ಚಕ್ರವನ್ನ ಬಳಸಿದ್ರು. 12 ಬಾಕ್ಸ್ಗಳಲ್ಲಿ ಪ್ರತಿಯೊಂದು ಬಾಕ್ಸ್ಗಳಲ್ಲೂ ಕೂಡ ಬೇರೆ ಬೇರೆ ಸ್ಯಾಂಪಲ್ಗಳನ್ನ ಇಡಲಾಗಿತ್ತು. ಇವುಗಳನ್ನ ನಾಯಿಗಳು ಮೂಸಿ ನೋಡುತ್ತಿದ್ವು.
ಯುಡಿಸಿ ಪರಿಮಳಕ್ಕೆ ನಾಯಿಗಳು ಸತತವಾಗಿ ಪ್ರತಿಕ್ರಿಯಿಸಿದಾಗ ಮುಂದಿನ ಹಂತವನ್ನ ಪ್ರಾರಂಭ ಮಾಡಲಾಯಿತು. ಕೊರೋನಾ ಸೋಂಕಿತರ ಯೂರಿನ್ ಸ್ಯಾಂಪಲ್ಗಳನ್ನ ಶ್ವಾನಗಳಿಗೆ ನೀಡಲಾಯಿತು. ನೆಗೆಟಿವ್ ಮಾದರಿಗಳಿಂದ ಪಾಸಿಟಿವ್ ಗ್ರಹಿಸಲು ಶ್ವಾನಗಳಿಗೆ ಟ್ರೈನಿಂಗ್ ನೀಡಲಾಯಿತು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾಯಿಗಳಿಗೆ ಟ್ರೈನಿಂಗ್ ನೀಡ್ತಾ ಬಂತು ಸಂಶೋಧಕರ ತಂಡ. 3 ವಾರಗಳ ನಂತರ 9 ನಾಯಿಗಳು ಕೊರೋನಾ ಪಾಸಿಟಿವ್ ಸ್ಯಾಂಪಲ್ಗಳನ್ನ ಸುಲಭವಾಗಿ ಗುರುತಿಸುವುದಕ್ಕೆ ಶುರು ಮಾಡಿತ್ತು. ಒಂದಲ್ಲ ಎರಡಲ್ಲ, ಹೀಗೆ 96% ನಿಖರತೆಯೊಂದಿಗೆ ಕೊರೋನಾ ಸೋಂಕನ್ನ ಪತ್ತೆ ಹಚ್ಚುತ್ತಿವೆ ಶ್ವಾನಗಳು. ಇದು ವಿಜ್ಞಾನ ಲೋಕಕ್ಕೆ, ವೈದ್ಯಕೀಯ ಲೋಕಕ್ಕೆ ಒಂದ್ ರೀತಿ ಧನಾತ್ಮಕ ಅಂಶವಿದ್ದಂತೆ, ಒಂದ್ ರೀತಿ ಆಶಾಕಿರಣವಿದ್ದಂತೆ. ಕೊರೋನಾ ಸೋಂಕನ್ನ ಪತ್ತೆ ಹಚ್ಚಲು ಕಳೆದ ವರ್ಷದಿಂದಲೇ ನಾಯಿಗಳಿಗೆ ತರಬೇತಿ ನೀಡಲಾಗ್ತಾ ಇದೆ. ನಾಯಿಗಳು ಕೊರೋನಾ ಸೋಂಕನ್ನ ಯಾವುದೇ ಲೋಪದೋಷಗಳಿಲ್ಲದೆ ಕಂಡು ಹಿಡಿಯುತ್ತವೆ. ಈಗಾಗಲೇ ಹೆಲೆನ್ಸಿಕಿ, ಫಿನ್ಲ್ಯಾಂಡ್, ಸ್ಯಾಂಟಿಗೋ, ಚಿಲೆ, ದುಬೈ, ಯುನೈಟೆಡ್ ಅರಬ್ ಪ್ರಾಂತ್ಯಗಳಲ್ಲಿ ಏರ್ಪೋರ್ಟ್ಗಳಲ್ಲಿ ಕೊರೋನಾ ಸೋಂಕು ಪತ್ತೆ ಹಚ್ಚಲು ಶ್ವಾನಗಳನ್ನು ಬಳಸಿಕೊಳ್ಳಲಾಗ್ತಿದೆ. ಸೋಂಕಿತ ಜನರಲ್ಲಿ ಜೀವಕೋಶಗಳಿಂದ ಹೊರಸೂಸುವ ಕೊರೋನಾ ವೈರಸ್ ವಾಸನೆಯನ್ನ ನಾಯಿಗಳು ಕಂಡುಹಿಡಿಯುತ್ತವೆ. ನಾಯಿಗಳು ಪಾಸಿಟಿವ್ ಹಾಗೂ ಕೊರೋನಾ ನೆಗೆಟಿವ್ ಎರಡೂ ಸ್ಯಾಂಪಲ್ಗಳ ನಡುವಿನ ವ್ಯತ್ಯಾಸವನ್ನ ಕಂಡುಹಿಡಿಯುತ್ತವೆ. ಹಾಗೆ ಕೊರೋನಾದಲ್ಲಿ ಬಹುಮುಖ್ಯವಾಗಿ ಕಂಡುಬರುವ ಲಕ್ಷಣ ಅಂದ್ರೆ ಉಸಿರಾಟದ ಸಮಸ್ಯೆ. ಉಸಿರಾಟದ ತೊಂದರೆ ಇರುವ ಸ್ಯಾಂಪಲ್ಗಳನ್ನು ಕೂಡ ನಾಯಿಗಳು ಕಂಡುಹಿಡಿಯುತ್ತವೆ. ನಾವು ಮಾಡೋ ಟೆಸ್ಟ್ಗಳಿಗಿಂತಲೂ ನಾಯಿಗಳು ಇನ್ನೂ ನಿಖರವಾಗಿ ಕಂಡುಹಿಡಿಯುತ್ತವೆ ಅಂತ ವಿಜ್ಞಾನಿಗಳೇ ಹೇಳಿದ್ದಾರೆ. 82.63% ರೋಗದ ಸೂಕ್ಷ್ಮತೆ ಮೇಲೆ ಕೊರೋನಾ ಸೋಂಕನ್ನ ಪತ್ತೆ ಹಚ್ಚುತ್ತೆ. ಇನ್ನೂ ವಿಶೇಷ ಅಂದ್ರೆ ನಾಯಿಗಳ ಕೋರೆಹಲ್ಲುಗಳು ವಾಸನೆಯನ್ನ ಗ್ರಹಿಸುತ್ತವೆ. ಕಳೆದ ವರ್ಷ ಕೊರೋನಾ ಹಾವಳಿ ಹೆಚ್ಚಾಗಿದ್ದಾಗಲೂ ವಿಜ್ಞಾನಿಗಳು ನಾಯಿಗಳನ್ನ ಬಳಸಿಕೊಂಡು ಹಲವು ರೀತಿಯ ಪರೀಕ್ಷೆಗಳನ್ನ ಮಾಡಿದ್ದರು. ಅದು ಕೂಡ ಹಲವು ವಿಶೇಷತೆಗಳಿಂದ ಕೂಡಿತ್ತು. ಕೊರೋನಾ ಪ್ರಾರಂಭದ ದಿನಗಳಲ್ಲೂ ಶ್ವಾನಗಳನ್ನ ಬಳಸಿಕೊಂಡು ಕೊರೋನಾ ಸೋಂಕನ್ನ ಪತ್ತೆ ಹಚ್ಚಲಾಗಿತ್ತು. ಭಾರತೀಯ ಸೇನೆ ಕೂಡ ಈ ಪ್ರಯತ್ನಕ್ಕೆ ಕೈ ಹಾಕಿತ್ತು. ಅಲ್ಲಿ ನಾಯಿಗಳು ಯಾವ ರೀತಿ ಕೊರೋನಾ ಸೋಂಕನ್ನ ಪತ್ತೆ ಹಚ್ಚಿದ್ವು? ಈ ಹಿಂದೆಯೂ ಶ್ವಾನಗಳು ಬೇರೆ ಬೇರೆ ರೋಗಗಳನ್ನ ಪತ್ತೆ ಹಚ್ಚಿದ್ವಾ? ಈ ಬಗ್ಗೆ ಹೇಳ್ತೀವಿ